ಈ ಬೀಟ್ರೂಟ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲಲ್ರಿ. ಅವರು ಒಂದ್ಸಲ ಹಿಂಗೆ ಈ ಪಲ್ಯ ಮಾಡ್ಕೊಂಡು ಉಂಡು ನೋಡ್ರಿ, ಭಾರಿ ಮಸ್ತ್ ಆಗ್ತದ್ರಿ. ನಡೀರಿ ಮತ್ತು ಹೆಂಗೆ ಮಾಡೀನಿ ಈ ಪಲ್ಯ ಅಂತ ನೋಡ್ಕೊಂಬರಮಂತ್ರಿ. ಈ ಪಲ್ಯ ಮಾಡ್ಲಕ್ಕ ಒಂದು ಬಾಳ್ಗ್ಯಾಗ ಮೊದಲ ಎಣ್ಣೆ ಹಾಕಿನ್ರಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿ, ಜೀರಿಗೆ ಮತ್ತು ಉದ್ದುದ್ ಹೊಡಿದ ಉಳ್ಳಾಗಡ್ಡಿ ಮತ್ತು ಕರಿಬೇವು ಸೇರಿಸ್ತೀನಂತ್ರಿ. ಸ್ವಲ್ಪ ಹುರಿದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಲತ್ತೀನ್ರಿ. ಇದು ಹುರಿದಾದ್ಮೇಲೆ ನೋಡ್ರಿ ಉದ್ದುದ್ದು ಸೀಳಿದ್ದು ಹಸಿ ಮೆಣಸಿನ್ಕಾಯಿ ಹಾಕಿ ಅವಕ್ಕೂ ಸ್ವಲ್ಪ ಹುರಿತೀನಂತ್ರಿ. ಈಗ ಇದ್ರಾಗ ಒಂದು 2 ಟಮಾಟ ಹಿಂಗೆ ಸಣ್ಣ ಹೋಳಿ ಮತ್ತು ಉಪ್ಪು ಸೇರಿಸ್ಲತ್ತೀನ್ರಿ. ಸ್ವಲ್ಪ ಮೆತ್ತಗಾಗ್ತಾವ್ರಿ. ಉಪ್ಪು ಹೀಗೆ ಹಾಕ್ಬಿಟ್ಟಿನ್ರಿ ರುಚಿಗೆ ಎಷ್ಟು ಬೇಕಷ್ಟು. ಈಗ ಚಂದ ಮೆತ್ತಗಾಗ್ಯಾವ ನೋಡ್ರಿ ನಮ್ಮದು ಟಮಾಟ. ಈಗ ಇದ್ರಾಗ ಏನು ಮಾಡ್ತೀನಿ ಅಂತಂದ್ರೆ ತುರಿದಿದ್ದು ಇಲ್ಲಿ ಬೀಟ್ರೂಟು ಸೇರಿಸ್ಲತ್ತೀನಿ. ಬೇಕಾದ್ರೆ ನೀವು ಸಣ್ಣ ಹೋಳಿನೂ ಸೇರಿಸ್ಬೋದು, ನಡೀತದ್ರಿ. ಚಂದ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ಒಂದು 2 ತಾಸು ನೆನೆಸಿದ್ದು ಇಲ್ಲಿ ಕಡಲೆ ಬೇಳೆ ಸೇರಿಸ್ಲತ್ತೀನಿ. ಇದ್ರ ಜಾಗದಾಗ ನೀವು ತೊಗರಿ ಬೇಳೆ ಇಲ್ಲ ಚೆನ್ಗಿ ಬೇಳೆನೂ ಸೇರಿಸ್ಬೋದ್ರಿ ನೆನೆ ಹಾಕಿ.